ಯಾರು ಬ್ಲ್ಯಾಕ್ 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 ನಾನು ಹೋಗ್ತೀನಿ, ಏನೋ ಕೆಲಸ ಇದೆ. ಏನ್ ಕೆಲಸ ಇದೆ ನಿಮಗೆ? ಬಿಡುವಿಲ್ಲ. 1, 2, 3, let's go. Hi everyone, welcome back to my channel and welcome back to one more vlog. Happy Shivratri ಎಲ್ಲರಿಗೂ. ಸೊ ಯಾರೆಲ್ಲ ಉಪವಾಸ ಇದ್ದೀರಾ ಆ್ಯಂಡ್ ಜಾಗರಣೆ ಮಾಡ್ತಿದ್ದೀರಾ ಲೈಕ್ ಲೆಟ್ ಮೀ ನೋ. ನಾನಂತೂ ಯಾವತ್ತೂ ಐ ಥಿಂಕ್ ಲೈಫಲ್ಲಿ ನಾನು ಯಾವತ್ತೂ ಉಪವಾಸ ಮಾಡಿಲ್ಲ ಅಂತ ಅನಿಸುತ್ತೆ ಶಿವರಾತ್ರಿ ಹಬ್ಬಕ್ಕೆ. ಲೈಕ್ ನಾರ್ಮಲ್ ಈಗ ಮನೇಲಿ ರೈಸ್ ಐಟಮ್ ಏನೂ ಮಾಡಲ್ಲ ಅಲ್ವಾ ಆ ಥರ. ಬಟ್ ನಮ್ಮ ಮನೇಲಿ ಮಾಡ್ತಿದ್ರು ಅನಿಸುತ್ತೆ ರೈಸ್, ನಮಗೋಸ್ಕರ ಮಾಡ್ತಿದ್ರು. ಸೊ ಇವತ್ತು ನಮ್ಮ ಮಮ್ಮಿ ನನಗೋಸ್ಕರ ಮಾಡಿದ್ರು. ನನಗೆ ಯಾವತ್ತೂ ಆ ಥರ ಉಪವಾಸ ಇರಬೇಕು, ರೈಸ್ ತಿನ್ನಬಾರ್ದು ಅನ್ನೋದು ಅಂಥ ಟೈಮಲ್ಲೇ ನನಗೆ ತುಂಬ ಕ್ರೇವ್ ಆಗೋದು. ಜಾಸ್ತಿ ತಿನ್ಬೇಕಂತ ಅನಿಸ್ತಿರುತ್ತೆ. ಮಿಕ್ಕಿ ಟೈಮಲ್ಲಿ ಏನೂ ಅನಿಸೋದೇ ಇಲ್ಲ. ಇವತ್ತು ರೈಸ್ ತಿನ್ನಬಾರ್ದು ಅಂತ ಅಂದರು ಆ್ಯಂಡ್ ಅವಲಕ್ಕಿ ಉಪ್ಪಿಟ್ಟೆಲ್ಲ ಇರುತ್ತಲ್ಲ ಅದು ಅಂತ. ಬಟ್ ನನಗೆ ಇವತ್ತೇ ರೈಸ್ ತಿನ್ನಬೇಕಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ನನಗೋಸ್ಕರ ರೈಸ್ ಮಾಡಿದ್ರು. ಆ್ಯಂಡ್ ಈಗ ಲೈಕ್ ನಾವು ಈವ್ನಿಂಗ್ ಎಡೆ ಇಡ್ತೀವಿ ಆ್ಯಂಡ್ ಮಾರ್ನಿಂಗ್ ಸಹ ಲೈಕ್ ಫ್ಯೂ ಅಡುಗೆ ಎಲ್ಲ ಮಾಡಿ ಶಿವಂಗೆ ಎಡೆ ಇಡ್ತೀವಿ. ಸೊ ಹಾಗಾಗಿ ಮಮ್ಮಿ ಉಂಡೆ ಬರುತ್ತೆ, ಐ ಡೋಂಟ್ ನೋ ಎಷ್ಟು ಕಡೆ ಮಾಡ್ತಾರೆ ಅದು ಅಂತ, ಶಿವನ ಉಂಡೆ ಥರ ಅಂತ ಮಾಡ್ತಾರೆ. ಲೈಕ್ ನಮ್ಮ ಸೈಡ್ ಮಾಡ್ತಾರೆ, ಚಿಕ್ಕಬಳ್ಳಾಪುರ ಸೈಡು. ಸೊ ಹಾಗಾಗಿ ಮಮ್ಮಿ ಪ್ರಿಪೇರ್ ಮಾಡ್ತಿದ್ದಾರೆ ಈಗ. ಸೊ ಥಾಟ್ ಆಫ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಈಗ ಅನಿಸ್ತು ನನಗೆ. ಮಾರ್ನಿಂಗಿಂದ ಏನೂ ಇರಲಿಲ್ಲ. ಲೈಕ್ ಸುಮ್ಮನೆ ನನಗೆ ಇವತ್ತು ಲೈಕ್ ರಜಾನೂ ಇಲ್ಲ, ವರ್ಕಿಂಗ್ ನಾನಿವತ್ತು. ಸೊ ಏನೂ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ ವ್ಲಾಗ್ ಮಾಡೋದಕ್ಕೆ. ಆ್ಯಂಡ್ ನಾನು ಸೀರೀಸ್ ನೋಡ್ತಿದ್ದೀನಿ ಈಗ ಸದ್ಯಕ್ಕೆ, ಹ್ಯಾರಿ ಪಾಟರ್ ಸೀರೀಸ್ ನೋಡ್ತಿದ್ದೆ. ಆ್ಯಂಡ್ ಇವತ್ತು ಜಾಗರಣೆ ಮಾಡ್ತಿದ್ದೀವಲ್ಲ, ಹಾಗಾಗಿ ಲೈಕ್ ಕಸಿನ್ಸ್ ಎಲ್ಲ ಬರ್ತಿದ್ದಾರೆ. ಸೊ ಒಂಥರ ಲೈಕ್ ಫನ್ ಗೇಮ್ ಥರ, ಲೈಕ್ ಒಂಥರ ಎಂಟರ್ಟೈನಿಂಗಾಗಿ ಇಟ್ಕೋಬೇಕಲ್ವಾ ಜಾಗರಣೆ. ಹಾಗಾಗಿ ಅಂದ್ಕೊಂಡಿದ್ದೀವಿ ಶಿರಿ ಹ್ಯಾರಿ ಪಾಟರ್ದು ಗೇಮ್ಸ್ ಥರ ಎಲ್ಲ ತರಿಸಿದ್ದಾಳೆ. ಸೊ ಹಾಗಾಗಿ ನಾನು ಹ್ಯಾರಿ ಪಾಟರ್ ಸೀರೀಸ್ ನೋಡ್ತಿದ್ದೆ. ಎಸ್, ಈ ಥರ ನಡೀತಿದೆ ಹಬ್ಬ. ಸೊ ಮಮ್ಮಿ ಈಗ ಪ್ರಿಪೇರ್ ಮಾಡ್ತಿದ್ದಾರೆ, ರವೆ ಉಂಡೆ ಆ್ಯಂಡ್ ಶಿವನ ಉಂಡೆ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲರೂ ಈವ್ನಿಂಗ್ ಬರ್ತಾರೆ. ಸೊ ಅಜಯ್ ಸಹ ಈವ್ನಿಂಗ್ ಬರ್ತಾನೆ. ಆ್ಯಂಡ್ ವಿ ಆರ್ ಪ್ಲ್ಯಾನಿಂಗ್ ಫಾರ್ ಲೈಕ್ ಫನ್ ನೈಟ್ ಅಂತ. ಸೊ ಲೆಟ್ಸ್ ಸಿ ಏನೇನೆಲ್ಲ ಮಾಡ್ತೀವಿ ಅಂತ. ಐ ಡೋಂಟ್ ನೋ, ಲೈಕ್ ಲಾಸ್ಟ್ ಟೈಮ್ ಸಹ ಮಾಡಿದ್ವಿ ಆ್ಯಕ್ಚುಲಿ. ಲೈಕ್ ಇಟ್ ವಾಸ್ ಫನ್ ಆ್ಯಕ್ಚುಲಿ. ಲೈಕ್ 3 ಎದ್ದಿದ್ವಿ ಅಂತ ಅನಿಸುತ್ತೆ. ಆಮೇಲೆ ಹೋಗಿ ಮಲ್ಕೊಬಿಟ್ವಿ. ಬಟ್ ನಾವು ಮಮ್ಮಿ ಮತ್ತೆ 3ಗೆ ಎದ್ದು ಲೈಕ್ ಮಾರ್ನಿಂಗೇ ಅಡುಗೆ ಮಾಡಬೇಕು ದೇವ್ರಿಗೆ ಇಡೋದಕ್ಕೋಸ್ಕರ. ಸೊ ನಾವು 3ಗೆ ಮಲ್ಕೊಂಡ್ರೆ ಅವ್ರು 3ಗೆ ಎದ್ದು ಅಡುಗೆ ಮಾಡ್ತಾರೆ. ಸೊ ಅಪ್ಪ ಅಮ್ಮ ಎಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಇಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಅಂತ. ಸೊ ಆದಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾವು ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಮಮ್ಮಿ ಹಾಯ್, ಸ್ಟಾರ್ಟ್ ಮಾಡ್ತಾ? ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನನಗಲ್ಲ, ಅವ್ರಿಗೆ ಹೇಳು. ಅವ್ರಿಗೆ ಮಮ್ಮಿ ಪಾಕ ಮಾಡ್ತಿದ್ದಾರೆ. ಇದಕ್ಕೆ ಪಾಕನೇ ಇದು ಬೆಲ್ಲದ ಪಾಕ. ಬೆಲ್ಲದ ಪಾಕ ಮಾಡ್ತಿದ್ದಾರೆ ಉಂಡೆ ಕಟ್ಟೋದಕ್ಕೆ. ಇಲ್ಲಿ ಕೆಳಗಡೆ ಇಟ್ಕೊಂಡಿದ್ದಾರೆ, ತೋರಿಸ್ತೀನಿ ನೆಕ್ಸ್ಟು. ಆ್ಯಂಡ್ ರವೆ ಉಂಡೆಗೇನೋ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕನ್ಸುತ್ತೆ. ಈಗ ಬ್ಯುಸಿ ಇದ್ದಾರೆ, ಮಾತಾಡಲ್ಲ. ಅದೇನೋ ತೆಗಿತಾರಲ್ವಾ, ಕರೆಕ್ಟಾಗಿ ಬರಬೇಕು. ಅದೇನದು ಏನಂತಾರೆ ಮಮ್ಮಿ ಅದನ್ನು? ಪಾಕ. ಹಾಂ, ಬೆಲ್ಲದ ಪಾಕ. ಅದು ಕರೆಕ್ಟಾಗಿ ಬರಬೇಕು ಮಿಕ್ಸ್ಚರ್ ಅಂತ ಅದರಲ್ಲಿ ಬ್ಯುಸಿ ಇದ್ದಾರೆ. ಸೊ ಅದನ್ನು ತಗೊಂಡು ಇದರಲ್ಲಿ ಹಾಕ್ತಾರೆ. ಸೊ ಅಲ್ಲಿ ಶೋ ಯು ಗೈಸ್. ಇದರಲ್ಲಿ ಹಾಕ್ಬಿಟ್ಟು ಉಂಡೆ ಕಟ್ತಾರೆ. ನಮ್ಮ ಕಡೆ ಮಾಡ್ತೀವಿ, ಅದೇ ಲೈಕ್ ಚಿಕ್ಕಬಳ್ಳಾಪುರ ಸೈಡ್ ಮಾಡ್ತಾರೆ ಅಷ್ಟೇ ಐ ಥಿಂಕ್. ಸೊ ಇನ್ ಮೋಸ್ಟ್ ಆಫ್ ದ ಕಡೆ ಮಾಡಲ್ಲ, ನಮ್ಮ ಕಡೆ ಮಾತ್ರ ಮಾಡ್ತಾರೆ. ನಮ್ಮದು ಪ್ರೊಸೀಜರ್ ಜಾಸ್ತಿ ಗೈಸ್. ಪ್ರತಿಯೊಂದು ಹಬ್ಬಕ್ಕೂ ಏನಾದರೂ ಒಂದಿರುತ್ತೆ ಅಲ್ವಾ ಮಮ್ಮಿ? ನಾರ್ಮಲ್ ಪೂಜೆ ಮಾಡಿ ಸುಮ್ಮನೆ ಆಗೋದಂತೂ ಯಾವತ್ತೂ ಇರಲ್ಲ. ಇದು ತುಂಬ ಬಿಸಿ ಜಾಸ್ತಿ, ನನ್ನ ಕೈಲೂ ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ಈ ಸತಿ ಮರ್ತೇ ಹೋಗಿತ್ತು ನನಗೆ ಶಿವರಾತ್ರಿಗೆ ಇದನ್ನು ಮಾಡ್ತಾರೆ ಅಂತ, ನೆನಪೇ ಇರಲಿಲ್ಲ. ಎಲ್ಲಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡ್ರೆ ಏನೋ ನಿಂತ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ನೈಟ್ ಚೆನ್ನಾಗಿರುತ್ತೆ. ನೋಡ್ಬೇಕು ನಮ್ಮ ಮಮ್ಮಿ ಎದ್ದಿರ್ತಾರೋ ಇಲ್ವೋ ಅಂತ. ಲಾಸ್ಟ್ ಟೈಮ್ ಕೈ ಕೊಟ್ಬಿಟ್ರು. ಎದ್ದಿರ್ತೀನಿ ಅಂತ ಎಲ್ಲರೂ ಜಾಗರಣೆ ಇದೆ ಅಂತ ಹೇಳ್ಬಿಟ್ಟು ಇವರೇ ಹೋಗಿ ಮಲ್ಕೊಬಿಟ್ರು. ನಾವು ಮಾತ್ರ ಆಟ ಆಡ್ಕೊಂಡಿದ್ವಿ, ಇವ್ರು ಇರಲೇ ಇರಲಿಲ್ಲ. ನೀವು ಲಾಸ್ಟ್ ಇಯರ್ ವಿಡಿಯೋ ನೋಡಿದ್ರೆ ಅಲ್ಲಲ್ಲಿ ಗೆಸ್ಟ್ ಥರ ಬಂದು ಹೋಗ್ತಾಯಿದ್ರು ಅಷ್ಟೇ. ಅಂದರೆ ಬೆಳಗ್ಗೆ ಅಡುಗೆ ಎಲ್ಲ ಎಡೆಗೆ ಅಡುಗೆ ಇಡಬೇಕಲ್ವಾ, ಎಲ್ಲ ವೆರೈಟಿ ಮಾಡಬೇಕಲ್ವಾ, ನಿದ್ದೆ ಬರುತ್ತೆ ಅಂತ ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ. ಈ ಸತಿನೂ ಲಿಖಿತಕ್ಕ ಅವರಿಗೆ ಕರೆದಿದ್ದೀವಿ, ದೊಡ್ಡಮ್ಮ ಅವರಿಗೆ ಎಲ್ಲ.
ಸೊ ಬರ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅವ್ರಿಗೂ ನಾಳೆ ಎಲ್ಲ ಕೆಲಸ ಇರುತ್ತಲ್ಲ, ಹಾಗಾಗಿ ಬೇಗ ಬಂದು ಬೇಗ ಹೋಗ್ತೀವಿ ಅಂತ ಅಂದರು. ನೋಡಬೇಕು ಏನೇನೆಲ್ಲ ಗೇಮ್ಸ್ ಆಡ್ತೀವಿ ಅಂತ. ನಮ್ಮ ಶಿರಿ ಹ್ಯಾರಿ ಪಾಟರ್ ತರಿಸಿದಾಳೆ ಅಂತ ನಾನು ಈಗ ಸೀರೀಸ್ ನೋಡ್ಕೊಂಡು ಕೂತಿದ್ದೆ. ಆನ್ಸರ್ ಮಾಡಬೇಕಲ್ವ, ನಾನು ಇದಕ್ಕೂ ಮುಂಚೆ ಯಾವತ್ತೂ ನೋಡಿರಲಿಲ್ಲ. ಸುಮ್ಮನೆ ಅದು ಸ್ಟೋರಿ ಕೇಳಿದ್ದಿದ್ದೆ ಅಷ್ಟೇ, ಡೀಟೇಲಾಗಿ ಗೊತ್ತಿರಲಿಲ್ಲ ನನಗೆ ಹ್ಯಾರಿ ಪಾಟರ್ದು. ಸೊ ಮೊನ್ನೆಯಿಂದ ನೋಡ್ತಿದ್ದೀನಿ, ಆ್ಯಕ್ಚುಲಿ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ನಾನು ಒಂದು 10 ನಿಮಿಷ ನೋಡೋದು ಎತ್ತಿಡೋದು, ಮತ್ತು 10 ನಿಮಿಷ ನೋಡೋದು ಎತ್ತಿಡೋದು, ಬರೀ ಇದೇ ಮಾಡ್ತಿದ್ದೀನಿ. ಸೊ ಕಂಪ್ಲೀಟೇ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಇವತ್ತಾದರೂ ಒಂಚೂರು ನೋಡೋಣ ಅಂತ ಲಾಸ್ಟ್ ಪಾರ್ಟ್ ಏನೋಯ್ತು, ಸೊ ಲಾಸ್ಟ್ ಪಾರ್ಟ್ ನೋಡ್ತಾ ಇದ್ದೆ. ನೋಮಿ ಉಂಡೆ ಕಟ್ಟಬೇಕು ಅಂದರು, ಅವ್ರಿಗೆ ಎಂಟರ್ಟೈನ್ ಮಾಡಬೇಕಲ್ವಾ, ಸೊ ಹಂಗಾಗಿ ಬಂದು ಕೂತಿದ್ದೀನಿ. ಅವ್ರಿಗೆ ಬಿಸಿ ಅವ್ರ ಕೈಯಲ್ಲಿ ಆಗಲ್ಲ, ತುಂಬ ಬಿಸಿ ಇರುತ್ತೆ. ಯಾಕಂದರೆ ಪಾಕ ಈಗ ತಾನೇ ಇಳಿಸ್ಕೊಂಡ್ರಲ್ವಾ, ಸೊ ಜಾಸ್ತಿ ಬಿಸಿ ಇರುತ್ತೆ. ಯಾರು ಎಷ್ಟು ಮಾಡ್ತಾರೋ ಹಬ್ಬಗಳಿಗೆ ಹಿಂಗೆಲ್ಲನೂ ಕಮೆಂಟ್ ಮಾಡಿ. ಯಾಕಂದರೆ ಲೈಕ್ ಇಲ್ಲಿ ಈ ಕಡೆ ಬೆಂಗಳೂರಲ್ಲಿ ಮೋಸ್ಟ್ಲಿ ನಾನು ಎಷ್ಟು ಜನ ಕೇಳಿದ್ರು, ಇಲ್ಲಿ ನನ್ನ ಫ್ರೆಂಡ್ಸ್ಗೂ ಮೋಸ್ಟ್ ಆಫ್ ದೆಮ್ ಮಾಡಲ್ಲ ಈ ಥರ ಎಲ್ಲ. ಅಲ್ಲಿ ನಮ್ಮೂರ ಕಡೆ ಮಾಡ್ತಾರೆ, ಬಟ್ ಐ ಡೋಂಟ್ ನೋ ನೀವು ಎಷ್ಟು ಜನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ದಟ್ ಗೊತ್ತಾಗುತ್ತೆ ಏನೇನು ಪ್ರೊಸೀಜರ್ ಇರುತ್ತೆ ಶಿವರಾತ್ರಿಗೆ ಅಂತ. ಶಿವನ ಉಂಡೆ ಅಂತ ಇದು. ನಾಳೆ ಆ್ಯಕ್ಚುಲಿ ಜಾಸ್ತಿ ವೆರೈಟೀಸ್ ಇರುತ್ತೆ. ಒಂದು 4-5 ವೆರೈಟಿ ಮಾಡ್ತೀಯ ಅನ್ಸತ್ತಲ್ವಾ? ಎಡೆಗೆ ಇಡಬೇಕಲ್ಲ, ಎಡೆಗೆ ನಾಳೆ ತೋರಿಸ್ತೀನಿ ಏನೇನು ವೆರೈಟಿ ಮಾಡ್ತಾರೆ ಅಂತ. ಇವತ್ತು ಈ ಉಂಡೆ ಆ್ಯಂಡ್ ತರಕಾರಿ ಎಲ್ಲ ಇಡ್ತೀರ ಅಲ್ವಾ? ತರಕಾರಿ ಇದೇ ಇದಕ್ಕ ಅದೇನು ಕುಂಬಳಕಾಯಿ, ಅದಕ್ಕೆ ತಂದಿರೋ ಕುಂಬಳಕಾಯಿ. ಆಲ್ರೆಡಿ ತರಕಾರಿ ಸ್ಟಾಕ್ ಅಲ್ಲಿದೆ. ಅಲ್ಲ ಮಮ್ಮಿ, ಅದೇನೋ ದೇವಸ್ಥಾನದಲ್ಲಿ ಇಟ್ಕೊಡ್ತಿದ್ರಲ್ವಾ ಇಷ್ಟುದ್ದ, ಇದೇ ಹಬ್ಬಕ್ಕೆ ತಂದಿದಾರಾ? ಇಲ್ಲ, ಇವಾಗ ಕೊಡ್ತಿಲ್ವಾ ಯಾರಿಗೂ? ಅವ್ರು ಯಾರು ಚೇಂಜ್ ಆದ್ರಂತೆ. ಈಗ ಏನೋ ಅಲ್ಲಿ ಆ ದೇವಸ್ಥಾನನೂ ಬೀಳ್ಸಾಕಿದಾರ, ದೇವಸ್ಥಾನ ಕಟ್ತಾವ್ರಂತೆ. ಶಿವನ ದೇವಸ್ಥಾನ ಇಲ್ವಾ ಇವಾಗ? ಕಟ್ತಾ ಇದೀವಿ ಅಂತ ನಿನ್ನೆ ಗ್ರೂಪಲ್ಲಿ ಹಾಕಿದ್ರು. ಹೌದಾ? ಅಲ್ಲಿ ಹೊರಗಡೆ ಪೂಜಿಸಿರ್ತೀವಿ ದೇವ್ರನ್ನ, ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ರಿ ಅಂತ ಗ್ರೂಪಲ್ಲಿ ಹಾಕಿದ್ರು. ಬಟ್ ಅದು ತುಂಬ ಹಳೇ ದೇವಸ್ಥಾನ ಅನ್ಸುತ್ತಲ್ವಾ? ನಾನು ಚಿಕ್ಕವರಿಂದ ಹಂಗೆ ಇರೋದು ದೇವಸ್ಥಾನ, ಹಳೇದು. ಅದಕ್ಕೆ ಬೀಳ್ಸಾಕಿದ್ರು. ಅದಕ್ಕೂ ಸೇಮ್ ಮ್ಯಾನೇಜ್ಮೆಂಟೇನಾ? ಗಂಗಮ್ಮನ ದೇವಸ್ಥಾನಕ್ಕೆ ಇರೋರೇನಾ? ಇಲ್ಲ ಇಲ್ಲ ಅನ್ಸುತ್ತೆ. ಇಪ್ಪ ಇಷ್ಟೆಲ್ಲ ಪ್ರೋಸೆಸ್ ಇರುತ್ತೆ ಒಂದು ಚೆನ್ನಾಗಿರೋ ಫುಡ್ಡಿಂದೆ. ನೋಡೋಣ ಏನೇನೆಲ್ಲ ಮಾಡ್ತೀವಿ ಜಾಗರಣೆಗೆ ಅಂತ. ಯಾರ್ಯಾರೆಲ್ಲ ಎಷ್ಟೆಷ್ಟು ಬೇಗ ಮಲ್ಕೋತಾರೆ ನೋಡಬೇಕು. ಅದ್ರಲ್ಲಿ ಫಸ್ಟೇ ನಾವು ಒಮ್ಮೆ ಹೋಗಿ ಮಲ್ಕೋತಾರೆ ನಂಗೆ ಗೊತ್ತು. ಒಂದು 12 ಗಂಟೆವರೆಗೂ ಇರ್ತಾರೆ ನಾವು ಮ್ಯಾಕ್ಸಿಮಮ್. ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು. ನಮ್ಮ ಕೂಕಿ ಬಂದರೆ ನಮ್ಮ ಕೂಕಿ ಮೋಸ್ಟ್ಲಿ ಒಂದು 11-11:30ವರೆಗೂ ಎಕ್ಸ್ಟೆಂಡ್ ಮಾಡುತ್ತದು. ನಾವೆಲ್ಲ ಚಿಕ್ಕವರಿದ್ದಾಗ 8:30ಗೆ ಮಲ್ಕೊಬಿಡ್ತಿದ್ವಲ್ಲ ಮಮ್ಮಿ, ಅದು ಪಾಪ ಎಕ್ಸ್ಟೆಂಡ್ ಮಾಡುತ್ತೆ. ಎಲ್ಲಾದರೂ ಹೊರಗೆ ಹೋದ್ರೂ ಅಷ್ಟೇ 11-11:30ವರೆಗೂ ಎದ್ದಿರುತ್ತೆ ಅದು ಪಾಪ. ಸೊ ನೋಡಬೇಕು, ಅದು ಮಲ್ಕೊಂಡ್ರೆ ಮೋಸ್ಟ್ಲಿ ಲೆಕ್ಕಿತಕ್ಕ ಅವರು ಹೊರಡ್ತಾರೆ ಅನ್ಸುತ್ತೆ. ಲೆಟ್ಸ್ ಸಿ ಹೇಗೆ ನಡೆಯುತ್ತೆ ನಮ್ಮ ಶಿವರಾತ್ರಿ ಜಾಗರಣೆ. ಅದು ಬೇರೆ ದಿವಸದಲ್ಲಿ ಲೇಟಾಗಿ ಮಲಗಿದ್ರು ನಿದ್ದೆ ಬರಲ್ಲ, ಇಂಥ ಟೈಮಲ್ಲಿ ನಿದ್ದೆ ಬರಲ್ಲ ಜಾಸ್ತಿ ಬೇಗ. ಹೌದು, ಈಗ ನಂಗೆ ಹೆಂಗೆ ರೈಸ್ ತಿನ್ಬಾರ್ದು ಅಂದ್ರೆ ಅವತ್ತೇ ರೈಸ್ ತಿನ್ಬಾರ್ದು ಅಂದ್ರೆ ತಿನ್ಬೇಕು. ಆಗಲೇ ಅಜಯ್ ಫೋನ್ ಮಾಡಿ ಕೇಳ್ತಿದ್ದ, ರೈಸ್ ತಿನ್ಬೋದಾ ಅಂತ. ನಾನು ರೈಸ್ ಮಾಡೋದಂತಲ್ಲ ಮನೇಲಿ, ಅಂದರೆ ರೈಸ್ ತಿನ್ಬೋದು ಏನಾಗಲ್ಲ ಅಂತ ಅಂತಿದ್ದ. ಕರ್ಸ್ಕೊ ನೀನು ಅಂತ. ಎಲ್ರದ್ದು ಒಂದು ರೂಲ್ಸ್ ಆದರೆ ಇವರಿಬ್ರದ್ದೇ ಒಂದು ರೂಲ್ಸ್. ನಾನು ಅಜಯ್ ರೂಲ್ಸ್ ಬ್ರೇಕ್ ಮಾಡ್ತೀವಿ ಎಲ್ಲ ರೂಲ್ಸ್. ಈಗ ನಾವು ವೆಜ್ ಗೈಸ್, ಒಂದು 20 days ವೆಜ್. ಶಿವರಾತ್ರಿ ಮುಗಿದ್ಮೇಲೆ ಅಜಯ್ ಊರಲ್ಲಿ ಊರಬ್ಬ ಬರುತ್ತೆ. ಸೊ ಶಿವರಾತ್ರಿ ಮುಗಿದ್ಮೇಲೆ ನಾನ್ ವೆಜ್ ಮಾಡಲ್ಲ. ಅಲ್ಲಿ ಅವ್ರದ್ದು ಊರಬ್ಬ ಆದಮೇಲೆ ನಾನ್ ವೆಜ್ ತಿನ್ನೋದು. ಸೊ ಹಬ್ಬದ ಲೆಕ್ಕ ಅನ್ಸುತ್ತೆ ಮೋಸ್ಟ್ಲಿ. ಹಬ್ಬದ ಲೆಕ್ಕನ ಅಥವಾ ಅಮಾವಾಸ್ಯೆ ಲೆಕ್ಕನ ಅನ್ಸುತ್ತೆ. ಅಮಾವಾಸ್ಯೆ 28 ಶುಕ್ರವಾರ. ನೆಕ್ಸ್ಟ್ ತಿಂಗಳ ಅಲ್ಲ, ಈ ತಿಂಗಳೇ. ನಾಳೆ ತಾನೇ ಅಮಾವಾಸ್ಯೆ ಇವತ್ತಾ? ಇಲ್ಲ, ಸರಿ ಶುಕ್ರವಾರ ಅಮಾವಾಸ್ಯೆ ಲೆಕ್ಕ ಅನ್ಸುತ್ತೆ ಮೋಸ್ಟ್ಲಿ. ಇನ್ನು ನಾಳೆ ನಾನು ತಿನ್ನಲ್ಲ, ಗುರುವಾರ. ಇನ್ನು ಶುಕ್ರವಾರ ಅಫಿಷಿಯಲಿ ಇವತ್ತಿಂದಾನೆ ವೆಜ್. ಓಕೆ ಗೈಸ್, ಈವ್ನಿಂಗ್ ಸಿಗೋಣ. ಬೇಕಪ್ಪ ರವೆ ಲಾಡು? ಅವಾಗ ಚೆನ್ನಾಗಿತ್ತು, ಗಟ್ಟಿ ಅಂಟಿಗೆ ನೋಡಲ್ಲಿ 5
ಸ್ನೇಕ್ ಕಚ್ಚಿಲ್ಲ. ಯಾರು ಓ ಸಾರಿ. ಹಾ ನೀನೇ ಹಾಕು. ಹೆಂಗ್ ಶೇಕ್ ಮಾಡೋದು? ಓ 1 2 3 4 5 6. ಇನ್ನೊಂದು 2 ಹಾಕಿದ್ರೆ ಇಲ್ಲ ಅಲ್ವಾ? ಏನು ಇಲ್ಲ ಅಲ್ವಾ? ಹಾಂ ಇಲ್ಲ ಐದರ್ 4 ಒಳಗಡೆ 3 ಒಳಗಡೆ ಬರಬೇಕು. ಅಜ್ಮ ನೀನು ಮುಗೀತಾ? ಎಲ್ಲೋ ನಾನು ಹೋಗ್ತೀನಿ, ಏನೋ ಕೆಲಸ ಇದೆ. ಏನು ಕೆಲಸ ಇದೆ ನಿಮಗೆ? ಏನು ಕೆಲಸ ಇದೆ ನಿಮಗೆ? ಪರ್ಸನಲ್ ಕೆಲಸ ಅಲ್ಲಿ ಹೋಗ್ತಾ ಇದ್ದೀನಿ, ನೀ ಕೆಲಸ ಮಾಡಿ. ಎಲ್ಲಿ? ಈ ಲಾಟ ಅರ್ಥಂಬರ್ದ ಓ ನಮ್ಮನ್ನ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ದೀರಾ? 3 4 5 6 ಇರಿ ಇದು ಅಲ್ಲ ಅಲ್ಲ ಇದು ಅಲ್ಲ ನೀನು ಆಡ್ಬೇಕು. ಹಂಗ್ ನೀನು ತೋರ್ಸಂಗಿಲ್ಲ. ತಗೋಬಿಟ್ರೆ ನೀನು ಎತ್ತಿಟ್ಕೋ. ಅಂಕಲ್ ನನಗೆ ಹಾ ತಗೋ. ಎಲ್ಲಿ ಅದು ಫುಲ್? ಅಲ್ಲಿದೆ ನೋಡು. ಇದು ಹೀಗೆ ಅಲ್ಲಿರೋದು ತಗೋ ಅದನ್ನ. ಬಿಡಿ ಸಾಕು. ಸೇಮ್ ಕಲರ್ ಇರೋ ಕಾರ್ಡ್ಸ್ ಎಲ್ಲ ತೆಗೆದ್ಬಿಡ್ಬೋದು. ಸ್ಟೂಡೆಂಟ್ ಅದ ಕೇಳಿತಾನೆ. ಈಸ್ ಎ ಫ್ರೆಂಡ್ ಆಫ್ ಹ್ಯಾರಿ ಪಾಟರ್. ಸ್ಟೂಡೆಂಟ್ ಅಟ್ ಹಾಗ್ವರ್ಟ್ಸ್ ಕರೆಂಟ್ಲಿ. ಇದು ಅಷ್ಟೇ, ಅದು ವಾಸ್ ಸಪೋಸ್ ಟು ಬಿ ಎ ಸ್ಟೂಡೆಂಟ್. ನೆಕ್ಸ್ಟ್ ಅಜಯ್ ಹೇಳಿದ್ದೀವಿ. ಜಾರ್ಜಾ? ಅಜಯ್ ಕೇಳಿದ್ರು ಫ್ರೆಂಡ್ ಆಫ್ ಇದು ಹ್ಯಾರಿ ಪಾಟರ್. ಹೌದಾ? ಈಸ್ ಅ ಫ್ರೆಂಡ್ ಆಫ್ ಹ್ಯಾರಿ ಪಾಟರ್ ಅಂತೆ. ರಾನ್? ಹ್ಯಾಗ್ರಿಡ್. ಇನ್ನೊಂದು ಕ್ಲೂ ಇನ್ನೊಂದು ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯಾಕ್. ಬ್ಲ್ಯಾಕ್ ಬೀಕ್. ಇಲ್ಲ ಬ್ಲ್ಯಾಕ್ ಬೀ. ಹ್ಯಾಗ್ರಿಡ್. ಬಕ್ ಬೀಕ್ ಅಂತೆ. ಅಯ್ಯೋ ಏನಿದು? ಅದೇ ಕ್ರಿಯೇಚರ್ ಪ್ರಿಸನರ್ ಆಫ್ ಆಸ್ಕಬಾನ್. ಅಲ್ಲ ಅಲ್ಲ ಬಸ್ವರ್ಡ್ಸ್ ಏನ್ ಲಕ್ಕಿ? ಪ್ರಿಸನರ್ ಆಫ್ ಆಸ್ಕಬಾನ್. ಕ್ರೀಚರ್. ನಾವು ಥರ್ಡ್ ಅಲ್ಲ, ನಾವು ಥರ್ಡ್ ಬಸ್ವರ್ಡ್ ಕೇಳ್ಬೇಕು ತಾನೇ. ನಾವು ಥರ್ಡ್ ಬಸ್ವರ್ಡ್ ಕೇಳ್ಬೇಕಿತ್ತು. ಕ್ರೀಚರ್ ಅಂದ್ರೆ ಗೊತ್ತಾ? ಅರೋಡ್ AUROR. ಅವನು ವೇರ್ವೊಲ್ಫ್ ಆಗ್ತಾನೆ. ಅವನು ವೇರ್ವೊಲ್ಫ್ ಆಗ್ತಾನೆ. ಐ ಡೋಂಟ್ ಥಿಂಕ್ ಅದು ಅಂತ, ಬಟ್ ನೀವು ಒಂದ್ಸಲ ಒಂದಾಗಿದೆ. ಹೇಳಿ ಸುಮ್ಮನೆ. ಈಗಲೇ ಗೂಗಲ್ ಮಾಡಿ. ಥರ್ಡ್ ವರ್ಡ್ ಕ್ರೀಚರ್. ಡಾಬಿ ಡಾಬಿ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಇದು. ಬ್ಲ್ಯಾಕ್ ಹೇರ್ ಈವಲ್. ಅಲ್ಲ ಸ್ಪಿನ್ ಮಾಡಿ. ಜಾಸ್ತಿ ಆಗಿದೆ. ಎಕ್ಸ್ಚೇಂಜ್ ಅಲ್ಲ ಅಲ್ಲ, ಇದು ಇದು ನಂಬರ್ ಯಾವ ಹೈಯೆಸ್ಟ್ ಇದೆ ಇರಬೇಕು. ಯಾಕಂದ್ರೆ ನನ್ನ ಹೈಯೆಸ್ಟ್ ನಂಬರ್ 9 ಹತ್ರ ಇದೆ. ನನ್ನ ಹತ್ರ ಇಲ್ಲ. ನಿಮ್ಮ ನೆಕ್ಸ್ಟ್ ಹೈಯೆಸ್ಟ್ ನಂಬರ್ ಯಾವುದು? 9. 8 ಹತ್ರ ಇದೆ. ಎಲ್ಲೋ ಅಥವಾ 9 ಯಾವ ಎರಡು ಅದಿಲ್ಲ. ಸೊ ಐ ಆಮ್ ಪುಟ್ಟಿಂಗ್ ದಿಸ್. ಕಾಟನ್. ತಗೋ, ನಾನು ತಗೋತೀನಿ, ನೀನು ತಗೋ. ನೀನು 2 ಅವ್ರು 4. ಅದಿಲ್ಲ ಗೊತ್ತಿರೋಳು ಮರ್ತೋಗ್ತಾಳೆ ಅಂತ. ಸ್ಕಿಪ್. ನನ್ನ +2. ಏತು ಅವಾಗ್ಲಿಂದ ನಾನು ಜುಮ್ಮ. ಓಕೆ, ನೀನು ಎತ್ಕೊಂಡ. ನನಗೆ +2 ಆಗ್ತಾಯಿದೆ, ನೀನು ಎಲ್ಲೋ ಝೀರೋ ಅಥವಾ ಎಲ್ಲೋ ಅಜಯ್. ಆಮೇಲೆ ನೋಡ್ಕೋತಾ ಇದ್ದೆ. ಎಲ್ಲೋ ತಾನೆ. ಇರಿ 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 ಇನ್ನೂ ಇಲ್ಲ. ಎರಡು ಕೊಡಿ ಹಾಕಿ. ಅಂತದೇನೇ ಇದು? ಎರಡು ಕಾಲಿ ಕೊಡಿ ಹಾಕಿ. ಎಲ್ಲ ಹೀಗೆ ಹಾಕೋದಾ? ಅಯ್ಯೋ ಹಂಗಲ್ಲ ಮ್ಯಾಮ್. ವಿಷಯ ಬರ್ತದೆ ನಿಮಗೆ ಕಟಾಡ. ಬಿ ಕೇರ್ಫುಲ್, ಐ ಸಾ ದ ಕಾರ್ಡ್ಸ್. ಯಾರಿಗೆ ಅಪ್ಪ ನೆಕ್ಸ್ಟ್ ಯಾರು ಹಾಕೋದು? ಬಿ ಕೇರ್ಫುಲ್ ಡೋರ್. 7 ಹತ್ರ ಇಲ್ಲ. ಅಜಯ್ ಅಪ್ಪ ಮಗನ ನಡುವೆ ನಡೆಯುತ್ತಿರುವುದು ಯುದ್ಧ ಕಾಂಡ. ಯಾರು ಸ್ಟಾರ್ಟ್ ಮಾಡ್ತಾರೋ ಅವರಿಗೆ ಗೆಲ್ತಾರೆ. 7 ಅಥವಾ ಎಲ್ಲೋ.
ಸ್ಕಿಪ್ ಭೂಮಿ ನೀನು ಸಪೋರ್ಟ್ ಮಾಡಿದ್ದಕ್ಕಿಂತ ಅದಾಗಿದ್ದು. ಭೂಮಿ ನೀನು ಸ್ಕಿಪ್. ಭೂಮಿ ಅಂತ ಮಮ್ಮಿ ಯಪ್ಪ ಅಂದ್ರೆ ನೀನ್ ಹೆಂಗ ಪಕ್ಕ ನಿದ್ದೆ ಬರ್ತಾ ಪಕ್ಕ ಚೆನ್ನಾಗಿ ಕೂತ್ಕೊಳ್ಳಿ ಏನು ಹೇಳಿಲ್ಲ. ದೊಡ್ಡಮ್ಮ ಸ್ಪಿನ್ನೇ ಕೊಡ್ಬಾರ್ದು ಇನ್ಮೇಲೆ. ನನ್ಗೆ ಕಡಿಮೆ ಕಾಣಿಸಿರೋದು ನನ್ನ ಹತ್ರ ಚೆನ್ನಾಗಿತ್ತು. ಸೇಮ್ ನಂಬರ್ಸ್ ಇರೋ ಹಾಕ್ಬೋದು ನಾವು. ನಂಬರ್ ಮತ್ತೆ ನಂಬರ್ ಹಾಕೊಂಡ್ರೆ ಎಲ್ಲ ಕಲರ್ ಗೊತ್ತಿತ್ತು ಪಕ್ಕ ಏನೋ ನೆನಪು ಮಾಡಿರ್ತಾರೆ. ಅಲ್ಲ ಒಂದೇ ನಂಬರ್ ಕಲರ್ ಒಂದೇ ನಂಬರ್ ಅಷ್ಟೇ. ಹಾಕಿದ್ದೆ ನನ್ ಕಲರ್ ಅವಳು ಪಕ್ಕ ಮಿಸ್ಟೇಕ್ ಮಾಡ್ತೀರ. ನಂಬರ್ಸ್ ಅಂತ ಕಲರ್ ಬಗ್ಗೆ ನಾವು ತಲೆ ಚಿನ್ನವಳು ಭೂಮಿನಾ ಕರ್ಕೊಂಡ್ಬರ್ತೀನಿ. ನೂರಮ್ಮ ಎಲ್ಲಿ ಬಂದಿಲ್ಲ ಅಲ್ಲ, ಎಷ್ಟು ದಿನ ಆಯ್ತು ಬಂದಿಲ್ಲ. ಈ ನಡುಮುಡು ರಾಲೇದು ಬಿಡುವಿಲ್ಲ. బాగుండారు అందరూ బాగుండారా? తాత బాగుండారా? బిడ్డలు అందరూ బాగుండారా? హాస్టల్ ఉంది కదా. వస్తానమ్మా. ఓకే బాయ్. ఓకే బాయ్. ఉంటాను అంటే ఏమి ఉంటానంದ್ರೆ ಬಸ್ 3 ಫಸ್ಟ್ ಹೇಳ್ತೀನಿ. ಟೂರಿಸ್ಟಿಕ್ ಸಾಕರ್ ಇಟಲಿ. ನೋ ಕ್ವೆಶ್ಚನ್ಸ್ ಇದೆ. ಸ್ಟಾರ್ಟ್ ಮಾಡು. ಇಲ್ಲ ಅದು ಸುಮ್ಮನೆ ಆಟಕ್ಕಷ್ಟೇ. ಇದು ಸಾಕರ್ ಇದೆ ನನಗೆ ಗೊತ್ತು. ಸಾಕರ್ ಟೂರಿಸ್ಟಿಕ್ ಸಾಕರ್. ಥರ್ಡ್ ಬಸ್ ವರ್ಡ್ ಹೇಳ ಯುರೋಪ್. ಓಕೆ ಯುರೋಪ್ ಅದು. ಸೊ ಟೂರಿಸ್ಟ್ ಸಾಕರ್ ಯುರೋಪ್. ಸೊ ಯುರೋಪ್ ಕಂಟ್ರಿ. ಸೊ ಇಟ್ಸ್ ನಥಿಂಗ್ ಬಟ್ ಜರ್ಮನಿ. ಆಮೇಲೆ ನೀನು ಇನ್ನೊಂದು ಹೇಳ್ಬೋದು ಇಲ್ಲಿ, ಅದು ಅಟ್ಯಾಚ್ಡ್ ವಿತ್ ನೆದರ್ಲ್ಯಾಂಡ್ಸ್, ಆಸ್ಟ್ರೇಲಿಯಾ, ಫ್ರಾನ್ಸ್. ಇಟಲಿ ಪೆಸೋ ಇಸ್ ಫಾರ್ ಪೆರು. ಸಾರಿ ಇಲ್ಲ, ನಂದು ಎರಡು ಗಾನ್. ನಾನು ಬ್ರೆಜಿಲ್ ಹೇಳ್ದೆ. ಇಲ್ಲ ಅಲ್ವಾ ಅದು? ಇನ್ನೊಂದ್ಸತಿ ಹೇಳು ಬಸ್ ವರ್ಡ್ಸ್. ಬಿಗ್ ಸಾಕರ್ ಪೆಸೋ. ಪೆಸೋ ಅಂದ್ರೆ ಕರೆನ್ಸಿ. ಓ ಶಿಟ್, ಪೆಸೋ ಯಾವುದೋ ಸೌತ್ ಅಮೆರಿಕನ್ ಕಂಟ್ರಿ ಅದು. ಕರೆಕ್ಟ್ ಅದೇ ಆನ್ಸರ್. ಅಲ್ಲ, ಸೌತ್ ಅಮೆರಿಕಾದಲ್ಲಿರೋ ಕಂಟ್ರಿ. ಬ್ರೆಜಿಲ್, ಅರ್ಜೆಂಟೀನಾ. ನೀನ್ ಹೇಳಂಗಿಲ್ಲ ಜುಮಾ, ನನ್ಗೆ ಹೇಳ್ಕೊಡು ಬೇಕಾದ್ರೆ. ಇದನ್ನ ಅವಳಿಗೆ ಕೊಡಿ. ನನಗೆ ಕೊಡಿ.
ಗೊತ್ತೇ ಇಲ್ಲ. ಪೆಸೋ ಅದು ನನಗೆ ಬ್ರೆಜಿಲ್ ಪೆಸೋ ಓದಿದ ಇದು ಜಾಸ್ತಿ ತಿನ್ನಕ್ಕಾಗಲ್ಲ. ಇದು ಒಂದು 2 ತಿಂದ್ಬಿಟ್ಟು ಸುಮ್ಮನೆ ಆಗೋದು ಜ್ಯೂಸಲ್ಲಿ ಕಾಲು ಮಾಡೋದು. ಇನ್ನೊಂದು 3 ದಿನ ಇಟ್ಟರೆ ಮತ್ತೆ ಇದಾಗುತ್ತೆ. ಹಾಯ್ ಗೈಸ್, ಇಟ್ಸ್ ನೆಕ್ಸ್ಟ್ ಡೇ. ನಿನ್ನೆ ಚೆನ್ನಾಗಿತ್ತು ಆ್ಯಕ್ಚುಲಿ, ಲೈಕ್ ಜಾಗರಣೆ ಎಲ್ಲ ನಾವು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ನಿದ್ದೆ ಬರ್ದಿರ ಇರುತ್ತೆ ಅಂತ. ನಾನು ಶಿರಿ ಆ್ಯಕ್ಚುಲಿ 3:30ಗೆ ನಾವು ಮಲ್ಕೊಂಡ್ವಿ. ಅಮ್ಮ ದೊಡ್ಡಮ್ಮ ಮಮ್ಮಿ ಎಲ್ಲ ಮಲ್ಗೆ ಇಲ್ಲ ಆ್ಯಕ್ಚುಲಿ, ಯಾಕಂದರೆ ಅವರು 4ಗೆ ಅಡುಗೆ ಸ್ಟಾರ್ಟ್ ಮಾಡಬೇಕಿತ್ತು. ನಾನು ಮುಂಚೆನೂ ಹೇಳಿದೆ ಅಲ್ವಾ, ಲೈಕ್ ನಾವು ದೇವ್ರಿಗೆ ಎಡೆ ಇಡ್ತೀವಿ ಅಂತ. ಹಾಗಾಗಿ ಇನ್ನೇನು 4 ಆಗಿಬಿಟ್ಟಿತ್ತಲ್ಲ, ಇನ್ನೇನು ಮತ್ತೆ 3 ಹಂಗೆಲ್ಲ ಮಲ್ಕೊಂಡ್ರೆ ಮತ್ತೆ ಎದ್ದೇಳೋ ಕಷ್ಟ ಆಗುತ್ತೆ ಬೆಳಗಿನ ಟೈಮಲ್ಲಿ. ಸೊ ಹಾಗಾಗಿ ಅವ್ರು ಹಂಗೆ ಎಕ್ಸ್ಟೆಂಡ್ ಮಾಡಿಬಿಟ್ರು. ಸೊ ಅಡುಗೆ ಆದಮೇಲೆ ಬೆಳಗ್ಗೆ ಮತ್ತೆ ಪೂಜೆ ಮಾಡಿ ಲೈಕ್ ತಿಂಡಿ ಮಾಡಿ ಅಮ್ಮ ಮತ್ತು ದೊಡ್ಡಮ್ಮ ಎಲ್ಲ ಹೊರಟರು. ನಾವು ಮತ್ತೆ ಮಾರ್ನಿಂಗು ಆ್ಯಕ್ಚುಲಿ ಗೇಮ್ಸ್ ಎಲ್ಲ ಆಡಿದ್ವಿ, ಚೆನ್ನಾಗಿತ್ತು. ಒಂಥರ ಹ್ಯಾರಿ ಪಾಟರ್ ಗೇಮ್ಸ್ ಆಡಿದ್ವಿ, ಐ ಥಿಂಕ್ ಕಂಟ್ರೀಸ್ದೆಲ್ಲ ಆಡಿದ್ವಿ ಅನ್ಸುತ್ತೆ. ಅಷ್ಟೊಂದೇನು ರೆಕಾರ್ಡ್ ಮಾಡಿಲ್ಲ, ಚೂರು ರೆಕಾರ್ಡ್ ಮಾಡಿದ್ದೆ ಅಷ್ಟೇ ನಾನು. ಬಟ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಗೇಮ್ಸ್ ಎಲ್ಲ ಆಡಿಕೊಂಡು. ಆ್ಯಂಡ್ ನೈಟು ಅಷ್ಟೇ ಲೈಕ್ ಎಲ್ಲ ಥರ ಗೇಮ್ಸೂ ಆಡಿದ್ವಿ. ಆ್ಯಂಡ್ ಮಾರ್ನಿಂಗು ಕೆಲವೊಂದು ಗೇಮ್ಸ್ ಅಜಯ್ ತರಿಸ್ದ ಕಂಟ್ರೀಸ್ ಗೆಸ್ ಮಾಡೋದು ಎಲ್ಲ. ಸೊ ಚೆನ್ನಾಗಿ ಟೈಮ್ ಪಾಸ್ ಆಯಿತು. ಸೊ ಹೋಗಿ ನಿಮಗೂ ಎಲ್ಲೂ ಬೋರ್ ಆಗಲಿಲ್ಲ ವೀಡಿಯೋ ಅಂತ ಅನ್ಕೋತೀನಿ. ಅಪ್ಪ ಆ್ಯಂಡ್ ಕುಕಿ ಎಲ್ಲ ಲೈಕ್ ಕುಕಿಗೆ ಇವತ್ತು ಸ್ಕೂಲ್ ಇತ್ತು, ಸೊ ಹಾಗಾಗಿ ಲಿಖಿತಕ್ಕ ಅವರೆಲ್ಲ 10:30 ಅಷ್ಟರಲ್ಲೆಲ್ಲ ಹೊರಟೋದ್ರು. ಅಪ್ಪನೂ ಒಂದು ಸ್ವಲ್ಪ ತಿದ್ದು ಹೋದರು. ಸೊ ಎಲ್ಲರೂ ಇದ್ದಿದ್ರೆ ಚೆನ್ನಾಗಿತ್ತು. ನೆಕ್ಸ್ಟ್ ಇಯರ್ ಏನಾದ್ರು ವೀಕೆಂಡ್ ಬಂದರೆ ಒಂಚೂರು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಲೈಕ್ ಇಲ್ಲಾಂದರೆ ವರ್ಕಿಂಗ್ ಆದರೆ ಎಲ್ರಿಗೂ ರಜಾ ಇರಲ್ಲ, ಆಬ್ವಿಯಸ್ಲಿ ಹಬ್ಬಕ್ಕೆ ರಜಾ ಕೂಡ. ಆ್ಯಂಡ್ ಇವತ್ತಂತೂ ಬರೀ ಹೀಟ್, ಗೇಮ್ಸ್, ಸ್ಲೀಪ್ ಇದೇ ರಿಪೀಟ್ ಮೋಡಲ್ಲಿ ಓಡ್ತಿತ್ತು. ಆ್ಯಂಡ್ ನಿದ್ದೆನೂ ನಿನ್ನೆ ನೈಟ್ ಮಾಡಿರಲಿಲ್ಲ ಅಲ್ಲ, ಹಾಗಾಗಿ ಇವತ್ತು ತುಂಬ ಚೆನ್ನಾಗಿ ನಿದ್ದೆ ಬಂತು. ಐ ಥಿಂಕ್ ಮಧ್ಯಾಹ್ನ ಊಟನೇ ಸ್ಕಿಪ್ ಮಾಡಿ ಮಲಗಿದ್ದೀವಿ ಅಂತ ಅನ್ಸುತ್ತೆ. ಇಟ್ ಆ್ಯಕ್ಚುಲಿ ರಿಮೈಂಡೆಡ್ ಮೀ ಸಮ್ಮರ್ ವೈಬ್ಸ್. ನಾವು ಚಿಕ್ಕವರಿದ್ದಾಗ ಲೈಕ್ ಸಮ್ಮರ್ ಹಾಲಿಡೇಸ್ ಬಂದಾಗ ಕಸಿನ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ವಲ್ಲ, ಆಟ ಆಡಿಕೊಂಡು ನೈಟೆಲ್ಲ ನಿದ್ದೆ ಮಾಡ್ದಿರ ಆಟ ಆಡ್ತಿದ್ವಲ್ಲ, ಒಂಥರ ಆ ಥರ ವೈಬ್ಸ್ ಬರ್ತಿತ್ತು. ಎಸ್, ನಿಮಗೂ ಬ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಇಟ್ ಆ್ಯಂಡ್ ಜಾಯಿನ್ ದಿಸ್ ಬ್ಯೂಟಿಫುಲ್ ಫ್ಯಾಮಿಲಿ. ಆ್ಯಂಡ್ ಹೇಗೆ ಅನಿಸ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ. ಆಲ್ಸೋ ಲೈಕ್ ಮಾಡೋದು ಮರಿಬೇಡಿ. ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ವೀಡಿಯೋನ. ಆ್ಯಂಡ್ ಒಪಿನಿಯನ್ಸ್ ಹೇಳಿ, ಲೈಕ್ ಹೌ ಯು ಗೈಸ್ ಆರ್ ಫೀಲಿಂಗ್ ವೀಡಿಯೋಸ್ ಅಂತ. ಸೊ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.